ರಿಕ್ವೆಸ್ಟ್ ಕಾಲ್ಸ್ಗಳು ನನಗೆ ಬರ್ತಾಯಿದ್ವು. ಸೊ ಅಂಥವ್ರಿಗೋಸ್ಕರನೇ ಇವತ್ತು ನಾನು ಒಂದು 30-40ಯಲ್ಲಿ BBMP ಲಿಮಿಟಲ್ಲಿ 88 ಲ್ಯಾಕ್ಸ್ 30-40 ಮನೆನ ನಾನು ಇವತ್ತು ತೋರಿಸ್ತಾ ಇರೋದು. ಸೊ ಈ ಥರ ಒಂದು ಪ್ರಾಪರ್ಟಿ ಯಾರಾದರೂ ನಾನು ತೊಗೊಬೇಕು ಅಂತ ಇದ್ದರೆ ಈ ಒಂದು ಪ್ರಾಪರ್ಟಿಗೆ ಕಾಲ್ ಮಾಡಿ ವಿಸಿಟ್ ಮಾಡಿ ನಿಮಗೆ ಪ್ರಾಪರ್ಟಿ ಓಕೆ ಆದರೆ ಬೈ ಮಾಡ್ಬೋದು. ಸೊ ಈ ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ ಈಗ ತಿಳಿಸ್ಕೊಡ್ತೀನಿ. ಪ್ರಾಪರ್ಟಿ ಲೊಕೇಶನ್ ತಿಗಡಪಾಳ್ಯ, ನಿಮಗೆ ಮೇನ್ ರೋಡ್ಗೆ ಯಾವ ಮೇನ್ ರೋಡ್ ಅಂದರೆ ತುಮಕೂರು ಮೇನ್ ರೋಡ್ಗೆ ಒಂದು 5 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಪ್ರಾಪರ್ಟಿ ಬರುತ್ತೆ. ಮೆಟ್ರೋ ಸ್ಟೇಷನ್ ಕೂಡ ಅಲ್ಲೇ ಬರೋದು. ಇನ್ನು ಈ ಕಡೆ ಏನು ಇಂಡಸ್ಟ್ರಿಯಲ್ ಏರಿಯಾ ಪೀಣ್ಯ ಸೆಕೆಂಡ್ ಸ್ಟೇಜ್ ಅದಕ್ಕೆ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆ ಅಂದ್ರಳ್ಳಿ ಮೇನ್ ರೋಡ್ ಮಾಗಡಿ ರೋಡ್ ಅದಕ್ಕೂ ಕೂಡ ಒಂದು 2 ಕಿಲೋಮೀಟ್ರ್, ಜೊತೆಗೆ ಮಾಗಡಿ ರೋಡ್ಗೆ ಒಂದು 4 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಪ್ರಾಪರ್ಟಿ ಅವೈಲೇಬಲ್ ಇರುತ್ತೆ. ಇನ್ನು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಬೇಕು ಅಂದರೆ ಬಿ ಖಾತಾ ಈ ಸ್ವತ್ತು ರೆಡಿ ಇರೋವಂಥ ಪ್ರಾಪರ್ಟಿ. ಎ ಖಾತಾಗೂ ಕೂಡ ಇದನ್ನು ಅಪ್ಲೈ ಮಾಡಿದ್ದಾರೆ. ಸೊ ಸದ್ಯದಲ್ಲೇ ಈ ಒಂದು ಪ್ರಾಪರ್ಟಿಗೆ ಎ ಖಾತಾ ಕೂಡ ಅವೈಲೇಬಲ್ ಇರುತ್ತೆ. ಆಮೇಲೆ ಕನ್ವರ್ಷನ್ ಜಾಗ, ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಕನ್ವರ್ಷನ್ ಲ್ಯಾಂಡಲ್ಲಿ ಬಿಲ್ಡ್ ಆಗಿರೋದು. ಆಲ್ಮೋಸ್ಟ್ 98ಅಲ್ಲಿ ಇದು ಲೇಔಟು ಫಾರ್ಮೇಷನ್ ಆಗಿರೋದು. ಈಗ 28 ಇಯರ್ಸ್ ಈ ಒಂದು ಲ್ಯಾಂಡ್ಗೆ ಆಲ್ರೆಡಿ ಲೇಔಟ್ ಫಾರ್ಮೇಷನ್ ಆಗಿರೋದು. ಈ ಒಂದು ಪ್ರಾಪರ್ಟಿ ಬಿಲ್ಡ್ ಆಗಿರೋದು 7 ಇಯರ್ಸ್ ಓಲ್ಡ್. ಇದು 7 ಇಯರ್ಸ್ ಓಲ್ಡ್ ಹೌಸ್ ಆಗಿರುತ್ತೆ. ಈ ಒಂದು ಹೌಸಲ್ಲಿ 3 ಶೀಟ್ ಮನೆ ನೀವು ಗಮನಿಸ್ಬೋದು. ಈಸ್ಟ್ ಫೇಸ್ಗೆ 2 ಶೀಟ್ ಮನೆ, ಒಂದು ನಾರ್ತ್ ಫೇಸ್ಗೆ 1 ಶೀಟ್ ಮನೆ ಪ್ರೊವೈಡ್ ಮಾಡಿದ್ದಾರೆ. ಆಲ್ಮೋಸ್ಟ್ ಒಳಗಡೆನೇ ಎಲ್ಲ ನಿಮಗೆ ಒಂದು ಬೆಡ್ರೂಮು ಬಾತ್ರೂಮು ಕೂಡ ಅವೈಲೇಬಲ್ ಇರುತ್ತೆ. ನೀರಿಗೂ ಕೂಡ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಈ ಲೇಔಟಲ್ಲಿ ನಿಮಗೆ ಕಾವೇರಿ ಕೂಡ ಬರ್ತಾ ಇದೆ, ಜೊತೆಗೆ CMC ಕೂಡ ಅವೈಲೇಬಲ್ ಇರುತ್ತೆ, ಜೊತೆಗೆ ಬೋರ್ವೆಲ್ ಕೂಡ ಇದೆ. ಆದರೆ ಮೋಟ್ರು ಮಾತ್ರ ಬಿಡದೇ ಇರೋದಕ್ಕೆ ನೀರು ಅವೈಲೇಬಲ್ ಇರೋದಿಲ್ಲ ಸದ್ಯಕ್ಕೆ. ನೀವೇನಾದರೂ ಮೋಟ್ರು ಬೋರ್ವೆಲ್ದು ನೀರನ್ನು ಉಪಯೋಗಿಸ್ಕೊಬೇಕು ಅಂದರೆ ಮೋಟ್ರನ್ನ ಅಳವಡಿಸಿ ಅದನ್ನು ಉಪಯೋಗಿಸ್ಕೊಬೋದು. ಇನ್ನು ಈ 3 ಶೀಟ್ ಮನೆಗೆ ನಿಮಗೆ ಟೋಟಲ್ 15,000 ರೂಪಾಯಿ ರೆಂಟು ಈಗ ಆಲ್ರೆಡಿ ಬರ್ತಾ ಇರುತ್ತೆ. ಸೊ 88 ಲ್ಯಾಕ್ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಪ್ಯೂರ್ಲಿ ರೆಂಟ್ಗೆ ಅಂತ ಕೊಡ್ತೀನಿ ಅಂದರೆ ಜಸ್ಟ್ ಇನ್ವೆಸ್ಟ್ಮೆಂಟ್ಗೆ ಅಂತ ನೋಡಿದೆ ಅಂದರೆ 15,000 ರೂಪಾಯಿ ಕಣ್ಣು ಮುಚ್ಕೊಂಡು ಬರುತ್ತೆ ಅಂತ ಹೇಳ್ಬೋದು. ಇನ್ನು ಪ್ರಾಪರ್ಟಿ ಫೇಸಿಂಗ್ ಬಂದ್ಬಿಟ್ಟು ನಾರ್ತ್ಗೆ ಇರುತ್ತೆ. ಆಲ್ಮೋಸ್ಟ್ ಒಂದು 20 ಫೀಟು ರೋಡ್ ಕೂತು ಬರುತ್ತೆ. ಇದರಲ್ಲಿ ಮೈನಸ್ ಪಾಯಿಂಟ್ ಬಂದ್ಬಿಟ್ಟು ರೋಡ್ ಕೂತು 20 ಫೀಟ್ ಬರುತ್ತೆ. ಸೊ ಪ್ರಾಪರ್ಟಿ ನೋಡ್ಬಿಟ್ಟು ವಿಸಿಟ್ ಮಾಡಿದ್ಮೇಲೆ ರೋಡ್ ಕೂತಿದೆ ಹಂಗೆ ಹಿಂಗೆ ಅಂತ ಹೇಳಿ ರಿಜೆಕ್ಟ್ ಮಾಡೋಕ್ಕೋಗ್ಬೇಡಿ. ನಾನು ಮೊದಲೇ ಹೇಳಿರ್ತೀನಿ ವಿಡಿಯೋದಲ್ಲಿ, ಇದು 20 ಫೀಟ್ ರೋಡ್ ಕೂತಿರುತ್ತೆ. ಸೊ ಇಷ್ಟ ಆದವ್ರು ಮಾತ್ರ ವಿಸಿಟ್ ಮಾಡಿ. ಈ ಥರ ರೋಡ್ ಕೂತಿದ್ರು ಪರವಾಗಿಲ್ಲ ನೋಡ್ತೀನಿ ತೊಗೊತೀನಿ ಅಂತ ಇದ್ದರೆ ಮಾತ್ರ ಇದಕ್ಕೆ ವಿಸಿಟ್ ಮಾಡಿ ಅಂತ ನಾನು ಕೇಳ್ಕೊಳ್ಳೋದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ವಿಡಿಯೋ ಕೆಳಗಡೆ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ಕಾಲ್ ಮಾಡಿ ತಿಳ್ಕೊಬೋದು. ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ, ಅಲ್ಲೂ ಕೂಡ ನೀವು ನೋಡಿ ತಿಳ್ಕೊಬೋದು. ಇದಲ್ಲದೆ ಬೇರೆ ಪ್ರಾಪರ್ಟಿಗಳು ಕೂಡ ನಮ್ಮ ಚಾನಲ್ನಲ್ಲಿ ಅವೈಲೇಬಲ್ ಇರ್ತವೆ. ಸೊ ಅವು ಕೂಡ ನೋಡಿ ಅವರಲ್ಲಿ ಯಾವಾದರೂ ಇಷ್ಟ ಆದರೆ ಅದಕ್ಕೂ ಕೂಡ ಕಾಲ್ ಮಾಡ್ಬೋದು. ಅಲ್ಲದೆ ನಿಮ್ಮ ಯಾವುದೇ ಪ್ರಾಪರ್ಟಿಗಳು, ಹಳೆಯ ಪ್ರಾಪರ್ಟಿ ಆಗಲಿ ಹೊಸ ಪ್ರಾಪರ್ಟಿಗಳಾಗಲಿ ಸೇಲ್ ಮಾಡೋ ಉದ್ದೇಶ ಇದ್ದರೆ ಅದಕ್ಕೂ ಕೂಡ ಕಾಲ್ ಮಾಡಿ ಅಂತ ಕೇಳ್ಕೊತ ಈ ಒಂದು ವಿಡಿಯೋನ ಈಗ ನಾನು ಎಂಡ್ ಮಾಡ್ತಾಯಿದ್ದೀನಿ. ಎನಿವೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ಪ್ರಾಪರ್ಟಿಯೊಂದಿಗೆ.